ಶ್ರೀಗುರುಂ ಪರಮಾನಂದಂ ವಂದೇ ಸ್ವಾನಂದವಿಗ್ರಹಂ ಯಸ್ಯ ಸಾನ್ನಿಧ್ಯಮಾತ್ರೇನ ಚಿದಾನಂದಾಯತೆ ತನುಃ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಓಂ ಶ್ರೀ ಗುರು ನಿಜಗುಣ ಶಿವಯೋಗಿ ನಮಃ. ಪ್ರಾತಸ್ಮರಣೀಯ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ರಚಿತವಾಗಿರ್ತಕ್ಕಂಥ ಪರಮ ಪಾವನದಾಯಕವಾಗಿರುವ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ 15ನೇ ಪದ್ಯ. ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ. ಅರಿವಿನೋಳ್ ಅನ್ಯ ಕಲ್ಪನೆಗಳ ನುಡಿವನೇ ಜಾಣರ ದೇವ ಅಂತ. ಅರಿವು ನೀನೆಂದು ಸದ್ಗುರು ಪೇಳೆ. ಯಾರೋ ಒಬ್ಬ ಶಿಷ್ಯ ಸದ್ಗುರುಗಳಿಗೆ ಶರಣಾಗತನಾಗಿ ನಾನು ಯಾರು ಅಂತ ಪ್ರಶ್ನೆ ಮಾಡಿದ ಅಂತ ತಿಳ್ಕೊರಿ. ಅದಕ್ಕೆ ಗುರುಗಳು ಏನ್ ಉತ್ತರ ಕೊಡ್ತಾರ? ನೀನು ಅರುರೂಪನೇ ಇದ್ದಿ. ಹೌದಲ್ರಿ? ನೀನು ಸ್ವರೂಪದಿರುವಿ. ಅರಿವು ನೀನು. ನೀವಂದ್ರೆ ಯಾರು? ಅರು ಸ್ವರೂಪರೇ ನೀವು. ಹಿಂಗ ಸದ್ಗುರುಗಳು ಹೇಳಿದಾಗ ಯಾರನ್ನ ತಿಳ್ಕೊತಾನಲ್ಲ ಅವನಿಗೇನಂತ ಕರೀತಾರ? ನಿಜಗುಣರು ಜಾಣರ ದೇವ ಅಂತ ಕರೀತಾರ್ರಿ. ಇದಕ್ಕಿಂತ ಪೂರ್ವದಲ್ಲಿ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಅಲ್ಲಿ 16ನೇ ಪದ್ಯದಲ್ಲಿ ಅಲ್ಲಿ ಲೌಕಿಕ ಪರಮಾರ್ಥಗಳೆರಡನ್ನು ಕೂಡಿ ನಡೆಸುವವನಿಗೆ ಜಾಣ ಅಂತ ಕರೆದಾರಲ್ಲಿ. ಹೌದಲ್ಲ? ಏನಂತಾರಲ್ಲಿ? ಜಾಣನು. ಜಾಣನು ಲೌಕಿಕ ಪರಮಾರ್ಥವೆರಡನು ಮಾಡದೆ ಕೂಡಿ ನಡೆಸುತ್ತಿಹನು ಇಂತು ಅಂತ ಹೇಳ್ತಾರ. ಇಲ್ಲೇನ್ ಹೇಳಕತ್ತಾರ? ಜಾಣರ ದೇವ ಅಂತ ಹೇಳ್ತಾರ. ಹೌದಲ್ರಿ? ಅಲ್ಲಿ ಬರೇ ಜಾಣ ಅಂದ್ರೆ ಏನು? ಸಾಮಾನ್ಯವಾಗಿ ಇಹಲೋಕದ ಭೋಗಾದಿಗಳನ್ನ ಭೋಗಿಸ್ತಾ ಇದ್ರು ಪರಲೋಕದ ಸಾಧನೆ ಏನದಾವಲ್ಲ, ಈ ದಾನ, ಪರೋಪಕಾರ, ಈ ಋತ್ವಿಜರು ಮಾಡುವಂತ ಯಜ್ಞ, ಯಾಗಾದಿ ಕರ್ಮ, ಇವೆಲ್ಲ ಯಾರು ಮಾಡ್ತಿರ್ತಾನಲ್ಲ ಇವನಿಗೆ ಏನಂತ ಕರೀತಾರ? ಬರೇ ಜಾಣ. ಹೌದಲ್ರಿ? ಜಾಣರ ದೇವಲ್ಲ, ಅವನಿಗೇನಂತಾರ? ಜಾಣ. ಅನೇಕ ಕೆಲಸಗಳಿದ್ರು, ಅನೇಕ ಕೆಲಸ ಇರ್ತಾವ್ರಿನ್ನ, ಆ ಎಲ್ಲಾ ಕೆಲಸಗಳಿದ್ರೂ ಊಟಕ್ಕೆ ನಾವು ಅವಕಾಶ ಮಾಡ್ಕೋತೇವಲ್ರಿ. ಕೆಲಸದ ಮಧ್ಯದಾಗ ನಾವು ಎಷ್ಟೇ ಕೆಲಸ ಇದ್ರೂ ಬಿಡುವು ಮಾಡ್ಕೊಂಡು ಊಟ ಮಾಡ್ತೇವೆ. ಹಂಗ ಸಂಸಾರದೊಳಗ ಅನೇಕ ಒತ್ತಡಗಳಿದ್ರೂ ಅದರಲ್ಲೇ ವೇಳೆ ತಗೊಂಡು ಸದ್ಗುರುಗಳಿಗೆ ಶರಣಾಗತನಾಗಿ ಸಶಾಸ್ತ್ರ ಶ್ರವಣ ಮಾಡಿ ಸ್ವರೂಪ ಸುಖವನ್ನು ಯಾರು ಅನುಭವಿಸ್ತಾನಲ್ಲ ಇವನು ಕೂಡ ಏನ್ ಕರೆದಾರ? ಜಾಣರ ದೇವ ಅಂತ. ಜಾಣನೇ ಅಂತ ಕರೆದಾರ ಆ ಪದ್ಯದಲ್ಲಿ. ಇನ್ನ ಇನ್ನೊಬ್ಬಗ ಜಾಣ ಅಂತ ಕರೆದಾರ ಅವ್ರು. ಜಗತ್ತಿನ ವಿಷಯಗಳ ಪ್ರೇಮವನ್ನು ಬಿಡ್ಲಾರ್ದ ಅವುಗಳ ಸಂಗಟ ಕುಡ್ಕೊಂಡ ತನ್ನ ಚಿತ್ತವನ್ನ ಪರಮಾತ್ಮನ ಸ್ಮರಣೆ ಇರ್ತಾನ. ಇವನು ಕೂಡ ಜಾಣ. ಅಂದ್ರ 3 ರೀತಿ ಜಾಣನು ಅಂತ ಅಲ್ಲಿ 3 ಚರಣದಲ್ಲಿ ಹೇಳ್ಯಾರ್ರಿ. ಹೌದಲ್ರಿ? ಪದ್ಯ ನೆನಪದ ಇಲ್ರಿ ಅದು? ಅಲ್ಲಿ ಮೂರು ರೀತಿ ಜಾಣರನ್ನು ಕೊಟ್ಟಾರ. ಅಂದ್ರ ಆ ಪದ್ಯವನ್ನ ನಾವು ಇನ್ನೊಮ್ಮೆ ನೋಡ್ಬೇಕಾದ್ರಿ ಶಿವರಂಜನ ಪದ್ಯ ಹೇಳಿರೋದನ್ನ ಲೌಕಿಕ ಪರಮಾರ್ಥವೆರಡನ್ನು. ಪದ್ಯ ಭಯಪಟ್ಟದಲ್ರಿ ಅದು. ಶಿವನಯ್ಯನ ರೀ. ಶಿವನಂಜನವ್ರೆ. ಗುರುವೇ
ಆ ಪದ್ಯ ಬಾಯ್ಪಟ್ಟ ಜಾಣನು ಲೌಕಿಕ ಪರಮಾರ್ಥವೆರಡನು ಮಾಡದೆ ಕೂಡಿ ನಡೆಸುತ್ತಿಹ ನಿಂತು. ಜಾಣನು ಲೌಕಿಕ ಪರಮಾರ್ಥವೆರಡನು ತರುಣಿಯ ಮೊಲೆಯೊಂದನುಣತಲನುಗಣು ಉಳಿದ ಕರದೊಳು ಅನ್ಯ ಜಾಣನು ಲೌಕಿಕ ಪರಮಾರ್ಥವೆರಡನು ಮಾಡದೆ ಕೂಡಿ ನಡೆಸುತ್ತಿಹ ನಿಂತು. ಜಾಣನು ಲೌಕಿಕ ಪರಮಾರ್ಥವೆರಡನು. ಅಂದ್ರ ಅಲ್ಲಿ ಆ ಪದ್ಯ ಸ್ವಲ್ಪ ನೀವು ಅರ್ಥ ಮಾಡ್ಕೊರಿ. ಅಲ್ಲಿ 3 ಚರಣ ಅದಾವ. ಹೌದು. 1ನೇ ಚರಣದಲ್ಲಿ ಏನ್ ಹೇಳಿದ್ರು? ತರುಣಿಯ ಮೊಲೆಯೊಂದನುಣು ತಲನುಗನು ಅನ್ಯ ಕರದೊಳುಳಿದ ಕುಚಾಗ್ರವನೋವುವಂತೆ ನರ ಜನ್ಮವಿಡಿದಿಹ ಭೋಗಾನುಭವದೋಳು ಪರಲೋಕ ಗತಿಯ ಸಾಧನದೋಳೊಂದಿಹನು. ಒಂದೇ ಇದು ಅಂದ್ರೆ ಏನು ಉದಾಹರಣೆ ಕೊಟ್ಟವರು, ತರುಣಿಯ ಮೊಲೆಯೊಂದನು ಮೊಲೆಯೊಂದನು ಉಣುತಲು ಅನುಗನು. ಹೌದಲ್ರಿ? ಈಗ ಸಣ್ಣ ಮಗು ಏನ್ ಮಾಡ್ತಿರ್ತೈತಿಪ್ಪ ಅಂತಂದ್ರ ಒಂದ್ ಕಡೆ ಹಾಲು ಕುಡಿತಿರ್ತದ, ಮತ್ತೊಂದ್ ಕೈಲಿ ಏನ್ ಮಾಡ್ತಿರ್ತತಿ? ಅನ್ಯ ಕರದೋಳ್ ಉಳಿದ ಕುಚಾಗ್ರವ ನೋವುವಂತೆ. ಹೌದು. ಇನ್ನೊಂದು ಕಡೆ ಮತ್ತೊಂದು ಮೊಲೆಯನ್ನು ಹಿಡಿದಿರ್ತದ. ಈ ಉದಾಹರಣೆ ಕೊಟ್ಟು ಏನ್ ಹೇಳ್ತಾರ ಅವರು? ನರಜನ್ಮವಿಡದಿಹ ಭೋಗಾನುಭವದೋಳು. ಅಂದ್ರ ಈ ಸದ್ಯ ಮನುಷ್ಯ ಜನ್ಮ ಬಂದತಿ. ಮನುಷ್ಯ ಜನ್ಮ ಬಂದಾಗ ಭೋಗದ ಅನುಭವದೊಳು ಅಂದ್ರ ನರಜನ್ಮ ಹಿಡಿದು ಲೌಕಿಕ ಭೋಗದ ಜೊತೆಗೆ ಪರಲೋಕದ ಗತಿಯ ಸಾಧನದೊಳೊಂದಿಹನು. ಹೌದಲ್ರಿ? ಪರಲೋಕ ಗತಿಯ ಸಾಧನ ಅಂದ್ರ ಪರಲೋಕವನ್ನ ಹೊಂದುವಂತ ಸಾಧನೆಗಳನ್ನ ಕುಡ್ಕೊಂಡಿದಾನ. ಇವನಿಗೂ ಏನಂತ ಕರ್ದಾರ? ಜಾಣ ಅಂತ ಕರ್ದಾರ 1ನೇ ಚರಣ. 2ನೇದ್ ನೋಡ್ರಿ, ಅಲ್ಲಿ ಏನ್ ಹೇಳ್ತಾರ? ಕೊಳನ ಹೊಕ್ಕರೆಯೊಡಲಿನ ತಂಪು ಬಿಸಿಲಿನ ಜಳವನು ಮಿಕ್ಕ ಮೈಯೊಳು ಕಾಣ್ಬನಂತೆ ತಿಳಿವಿನ ಸುಖವನು ವಿಷಯ ಬಾಧೆಯನು ಸಂಗೊಳಿಸುತ್ತೆ ಸಮಯ ಒಂದರೊಳ್ 5 ತಿಹನು. ಇಲ್ಲಿ ಒಂದು ಉದಾಹರಣೆ ಕೊಟ್ಟು ಹೇಳ್ಯಾರ. ಏನು ಉದಾಹರಣೆ? ಕೊಳನ ಹೊಕ್ಕ ಅರೆಯೊಡಲಿನ ತಂಪು ಮಿಕ್ಕ ಮೈಯೋಳ್ ಬಿಸಿಲಿನ ಜಳವನು. ಅಂದ್ರೆ ಏನು? ಒಬ್ಬ ಒಂದು ಕೊಳವನ್ನು ಹೊಕ್ಕ್ಯಾನ ಅಂದ್ರೆ ಒಂದು ಕೆರೆಯನ್ನ ಪ್ರವೇಶ ಮಾಡ್ಯಾನ ಅಂತ ಇಟ್ಕೋರಿ. ಅರ್ಧ ನೀರ್ನಾಗ ಅದಾನ. ನೀರ್ ತಂಪದ, ಬಹಳ ತಂಪದವ. ಸೂರ್ಯನ ಬಿಸಿಲುನು ಬಹಳ ಐತಿ. ಎರಡು ಏಕಾಲಕ್ಕ. ಮೈ ಅರ್ಧ ಏನಾಗೈತಿ? ನೀರ್ನಾಗ ಏನೈತಲ್ಲ ಅದು ತಂಪೈತಿ. ಮ್ಯಾಲೆ ಬಿಸಿಲು ಬಡಿಯಾದೈತಿ, ಅದು ಝಳ ಐತಿ. ಬಿಸಿಲಿನ ಜಳವನ್ನ ಅರ್ಧ ಶರೀರ ಹೊಂದೈತಿ, ಇನ್ನ ಅರ್ಧ ಶರೀರ ತಂಪನ್ನ ಹೊಂದ್ಯದ. ಇದರಂತೆ ತಿಳಿವಿನ ಸುಖವನ್ನು ವಿಷಯ ಬಾಧೆಯನು. ಎರಡು. ತಿಳಿವಿನ ಸುಖವನ್ನು ಅಂತಂದ್ರ ತನ್ನ ಸ್ವರೂಪದ ಸುಖಾನು ಅದ. ವಿಷಯ ಬಾಧೆಯನು ವಿಷಯಗಳಿಂದ ಬರ್ತಕ್ಕಂಥ ಉಪದ್ರವವನ್ನ ಸಂಗೊಳಿಸುತ್ತೆ ಸಮಯವೊಂದರೋಳ್ 5 ತಿಹನು. ಹೌದಲ್ರಿ? ಅವುಗಳನ್ನು ಕುಡ್ಕೊಂಡು ಒಂದ ಸಮಯದಲ್ಲಿ ಅನುಭವಿಸ್ತಾನ. 1ನೇ ಜಾಣ ಹೇಗಿದ್ದಾನೆ? 1ನೇ ಜಾಣ ಹೇಗದಾನ? ಭೋಗಾನುಭವದ ಪರಲೋಕ ಗತಿಯ ಸಾಧನೆ ಭೋಗನು ಅನುಭವಿಸ್ತಾ
ಪರಲೋಕದ ಒಂದು ಪರಲೋಕ ಸಾಧನೆಯನ್ನು ಮಾಡ್ತಾ ಇರ್ತಾನೆ. ಅಂದ್ರ ಇಹಲೋಕದ ಭೋಗಾದಿಗಳನ್ನ ಭೋಗಿಸ್ತಾ ಇದ್ರು ಹೌದು, ಪರಲೋಕದ ಸಾಧನೆ ಅದಾವಲ್ಲ, ದಾನ ಹೌದು. ಪರೋಪಕಾರ ಇವೆಲ್ಲವನ್ನು ಮಾಡ್ತಿರ್ತಾರೆ. ಹೌದು. ಎರಡನೇ ಜಾನ ಯಾರಿಗ್ ಹೇಳ್ಯಾರ? ಎರಡನ್ನು ಒಟ್ಟಿಗೆ ಅನುಭವಿಸ್ತಾರೆ. ಸ್ವಸಾಧನೆಯ ಜೊತೆಗೆ ವಿಷಯ ಬಾಧೆಯನ್ನು ಹೌದು, ಎರಡು ಅನುಭವಿಸ್ತಾ ಇರ್ತಂತವನಿಗೆ ಜಾನ್ ಅಂತ ಕರೆದಾರ. ಹೌದು. ಮೂರನೇ ಚರಣದಾಗ ಜಾನ್ ಅಂತ ಯಾರು ಕರೆದಾರ ಗೊತ್ತೇನ್ರಿ? ಹ್ಮ್. ಪರನ ಸಂಘದ ಸೊಗಸನು ಮರೆಯದೆ ಹ್ಮ್. ನಿಜ ಪುರುಷನೋಡ್ ಒಂದುವ ಪುಷ್ಯಲಿಯಂತೆ ಅಂತ ಹೇಳ್ಯಾರ ಮೂರನೇ ಜಾನ. ಹೌದು, ಅದರ ಅರ್ಥ ಏನ? ಗುರು ಶಂಭುಲಿಂಗದ ನೆನಪು ನೆಲೆಸಿ ಅಂದ್ರ ಹ್ಮ್. ಪರಮಾತ್ಮನ ನೆನಪು ಅವನಲ್ಲಿ ನೆಲೆಸೈತಿ. ಹೌದು, ಬಾಹ್ಯ ಪರಿಕರದ ಅಭಿರತಿಯನ್ನು ಪಿಂಗರಿಹದನು. ಹ್ಮ್. ಹೌದಲ್ರಿ? ಹೌದು, ಅಂದ್ರೆ ಅತಿಶಯವಾದಂತ ವಿಷಯ ಪ್ರೇಮ ಹೋಗ್ಯದೇನು? ಹೋಗಿಲ್ಲ. ಹ್ಮ್. ಗುರು ಶಂಭುಲಿಂಗನ ನೆನಪು ಇಲ್ಲೇನು? ಅದನ್ನು ಇದೆ. ಅದು ಐತಿ. ಹ್ಮ್. ಅರ್ಥ ಆಗ್ತೈತ್ರಿ? ಎರಡು ಇವನಿಗೂ ಜಾನ ಅಂತ ಕರೆದಾರ. ಹ್ಮ್. ಈ 3 ಮಂದಿ ಜಾನರು ಅದಾರ ಇಲ್ಲಿ ಹಿಂದೆ ಹೇಳ್ಕೊಂಡು ಬಂದಾರ. ಇಲ್ಲೇ ಜಾನ ಅಂತ ಹೇಳಕತ್ತಿಲ್ಲ, ಇಲ್ಲಿ ಜಾನರ ದೇವ. ಇಷ್ಟು ಮಂದಿ ಏನ್ ಜಾನರ ಅದಾರಲ್ಲ, ಆ 3 ಮಂದಿಯಲ್ಲೇ ಅತ್ಯಂತ ಶ್ರೇಷ್ಠ ಯಾರಪ್ಪ? ಇಲ್ಲಿ 3 ಹೇಳ್ಯಾರಲ್ಲಿ ಜಾನರನ್ನ. ಅದರಲ್ಲಿ ಶ್ರೇಷ್ಠ ಯಾರು? ಅದರಲ್ಲಿ ಅವರು ಒಡೆ ಯಾರು? ಹೌದಲ್ರಿ? ಹೌದು. ಉತ್ತಮ ಯಾರು ಅಂತ ಕೇಳಿದ್ರ ಅದನ್ನ ಇಲ್ಲಿ ಹೇಳ್ತಾರೆ. ಯಾರು ಉತ್ತಮ? ಅರಿವು ನೀವೆಂದು ಸದ್ಗುರು ಪೇರೆ ತಿಳಿವನೇ ಜಾಣರ ದೇವ. ಯಾರು ಉತ್ತಮಪ್ಪ ಅಂತಂದ್ರೆ, ನೀನು ಅರೂಪನಾಗಿದ್ದಿ ಅಂದ್ರ ಈಗ ಅಂತಃಕರಣ ವಿಶಿಷ್ಟನಾಗಿರ್ತಕ್ಕಂಥ ಅಂತಃಕರಣ ಸಂಬಂಧಿ ಕಿಂಚಿದ್ದತ್ವಾದಿ ಗುಣಗಳಿಂದ ಕೂಡಿರ್ತಕ್ಕಂಥ ಜೀವ ಅದೇ ಸಾಕ್ಷಿ ಪ್ರತ್ಯೇಗಾತ್ಮ ತ್ವಂ ಪದದ ಲಕ್ಷ್ಯಾರ್ಥ. ಸರ್ವಜ್ಞತ್ವಾದಿ ಮಾಯಾ ವಿಶಿಷ್ಟನಾಗಿರ್ತಕ್ಕಂಥ ಶಿವ ತತ್ ಪದದ ವಾಚಾರ್ಥ. ಮಾಯೋಪೇತ ಸಾಕ್ಷಿ ಪರವಸ್ತು ಚೈತನ್ಯ ತತ್ ಪದದ ಲಕ್ಷ್ಯಾರ್ಥ. ಈ ಎರಡು ವಾಚಾರ್ಥದಲ್ಲೇ ಶಿವಜೀವರಿಗೆ ಭಿನ್ನತಾ ಐತಿ. ಲಕ್ಷ್ಯಾರ್ಥದಲ್ಲೇ ಭಿನ್ನ ಇಲ್ಲ. ಪ್ರತ್ಯೇಗಾತ್ಮ ಮತ್ತು ಪರವಸ್ತು ಒಂದೇ ಅದ. ಈ ರೀತಿಯಾಗಿ ಎರಡನ್ನು ವಿಶ್ಲೇಷಣೆ ಮಾಡಿ ಶ್ರೀ ಗುರು ವಿಚಾರ ರೀತಿಯಿಂದ ಪರಿಶುದ್ಧ ಸ್ವರೂಪನೇ ನೀನು ನಿಜ ಅಂತ ಯಾವಾಗ ಹೇಳ್ತಾನಲ್ಲ, ಅದನ್ನ ಯಾರು ತಿಳ್ಕೊಂತಾರ ನೋಡ್ರಿ, ಅವ ಯಾರು? ಜಾನರ ದೇವ ಅಂತ ಕರೀತಾರೆ. ತಿಳಿತಿಲ್ರಿ? ಅರಿವು ನೀನೆಂದು ಅಂತಂದ್ರ, ಅರಿವು ನೀನೆಂದು ಅಂದಲ್ಲೇ ತ್ವಂ ಪದದ ವಾಚಾರ್ಥವನ್ನ ತತ್ ಪದದ ವಾಚಾರ್ಥವನ್ನ ತ್ಯಾಗ ಮಾಡಿ ಲಕ್ಷ್ಯಾರ್ಥ ತತ್ ಪದದ ಲಕ್ಷ್ಯಾರ್ಥವನ್ನ ಗ್ರಹಣ ಮಾಡಿ ಪ್ರತ್ಯೇಗಾತ್ಮ ಪರವಸ್ತುವಿಗೆ ಐಕ್ಯತೆಯನ್ನ ಯಾರು ತಿಳ್ಕೊಂತಾನಲ್ಲ ಆತ ಜಾನರ ದೇವನಲ್ಲ. ಜಾನರ ದೇವ. ಇನ್ನು ಆ ಅರಿವಿನಲ್ಲಿ, ಯಾವ ಅರಿವಿನಲ್ಲಿ? ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪವಾದಂತ ಅರಿವಿನಲ್ಲಿ ಅನ್ಯ ಕಲ್ಪನೆಗಳು ಉಳಿವನೇ ಜಾನರ ದೇವ. ಅಲ್ಲಿ ಅನ್ಯ ಕಲ್ಪನೆಗಳಿಲ್ಲ, ಅವೆಲ್ಲವನ್ನ ಬಿಡ್ಬೇಕ್ರಿ. ಅಲ್ಲೇ ಅನ್ಯ ಕಲ್ಪನೆಗಳಂತಂದ್ರೆ ಏನು? ಜಗತ್ತು ಇದೆಲ್ಲ ಅನ್ಯ ಕಲ್ಪನಾ ಅಂತಂದ್ರ ಅವಿದ್ಯಾ ಉಪಾಧಿಯಿಂದ ಕೂಡಿರ್ತಕ್ಕಂಥ ಜೀವನಿಗೆ ಏನ್ ತೋರ್ತಾವಲ್ಲ, ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ, ಅವುಗಳ ಅವಸ್ಥಾ. ಹೌದಲ್ರಿ?
ಇರ್ತಕ್ಕಂಥ ಸುಖ ದುಃಖಾದಿಗಳು ಇವೆಲ್ಲವೂ ಅನ್ಯ ಕಲ್ಪನೆನ. ಹೌದು. ಹಾಗೆ ಈಶ್ವರನಲ್ಲಿ ತೋರುವಂತ ಮಾಯೆಯ ತತ್ಕಾರ್ಯವಾದಂತ ಇಡೀ ಜಗತ್ತೆಲ್ಲ ಹೌದು. ಅನ್ಯ ಕಲ್ಪನೆನ. ಹೌದು. ಅರ್ಥ ಆಯ್ತಿಲ್ರಿ? ಅರ್ಥ ಆಯ್ತು. ಇದೆಲ್ಲವನ್ನ ಯಾರು ಬಿಡ್ತಾರಲ್ಲ, ಹ್ಮ್ ಅನ್ಯ ಕಲ್ಪನೆಗಳನ್ನು ಉಳಿವನೆ ಅಂತಂದ್ರೆ ಏನು, ಬಿಡೋದು. ಅವುಗಳೆಲ್ಲ ಬಿಡ್ತಾನಲ್ಲ ಆತ ಯಾರು? ಚಾಣರ ದೇವ. ಜಾನರ ದೇವ. ಅರ್ಥ ಆಯ್ತಿಲ್ರಿ? ಅರ್ಥ ಆಯ್ತು. ಎಲ್ಲಾ ತನ್ನಲ್ಲಿ ಅರಿಸಿಕೊಳ್ಳುವಂತ ದೃಶ್ಯ ಪ್ರಪಂಚ ಅದು ನಾನು ಅಲ್ಲ, ಅದು ನಂದು ಅಲ್ಲ. ಹೌದು. ಹೆಂಗ ತನ್ನಲ್ಲೇ ಸ್ವಪ್ನ ತೋರ್ತದ ನೋಡ್ರಿ. ಹೌದು. ತೋರೋ ಸಮಯದಲ್ಲಿ ಸತ್ಯ ಸ್ವಪ್ನ. ಹೌದು. ಜಾಗೃತಾವಸ್ಥೆಗೆ ಬಂದಿವಿ ಅಂತಂದ್ರೆ ಅದು ಸ್ವಪ್ನ ಸುಳ್ಳಾಗ್ತದ್ರಿ. ಹೌದಿಲ್ರಿ? ಹೌದು. ಹಂಗ ಜೀವ ಭಾವದಲ್ಲಿ ತೋರುವಂತ ಈ ಜಗತ್ ಪ್ರಪಂಚ ಎಲ್ಲ ಸ್ವಸ್ವರೂಪದಲ್ಲೇ ಇಲ್ಲವೇ ಇಲ್ಲ. ಎಲ್ಲ ಅನ್ಯ ಕಲ್ಪನೆ. ಇದೆಲ್ಲವನ್ನ ಬಿಟ್ಟು ಆ ಚೈತನ್ಯ ರೂಪ ಅರುರೂಪ ಯಾರಾಗಿದ್ದಾನಲ್ರಿ ಅವನಿಗೆಂತ ಕರೀತಾರೆ ನಿಜಗುಣರು? ಜಾಣರ ದೇವ. ಜಾಣರ ದೇವ ಅಂತ ಕರೀತಾರ್ರಿ. ಇವು ಪಲ್ಲವಿ. ಇಷ್ಟು ವಿವರಣೆ ಕೊಡ್ತಾರೆ. ಇನ್ ಮುಂದ ಬಹಳ ಅದ್ಭುತ ಅದ. ಆ ಅರಿವು ಅಂದ್ರೆ ಏನದು? ಅರಿವೇ ಪರಬ್ರಹ್ಮವೆಂದು ಭಾವಿಸುವನೇ ಜಾಣರ ದೇವ. ಅರಿವಂದ್ರೆ ಏನದು? ಬ್ರಹ್ಮ ಸ್ವರೂಪವೇ. ಅರಿವಾದ್ರೆ ಬೇರೆ ಏನೂ ಅಲ್ಲ. ಬ್ರಹ್ಮದ ಲಕ್ಷಣವನ್ನ ಮಾಡಬೇಕಾದ್ರೆ ಶ್ರುತಿ ಏನಂತ ಹೇಳ್ತದ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತದ. ಹೌದಲ್ರಿ? ಹೌದು. ಸತ್ಯಂ ಸತ್ಯಂ ಅಂತಂದ್ರೆ ಏನು? ಸದ್ರೂಪ. ಜ್ಞಾನಂ ಜ್ಞಾನ ಅಂತಂದ್ರೆ ಅರುರೂಪ ಅಥವಾ ಚಿದ್ರೂಪ, ಜ್ಞಾನ ಸ್ವರೂಪ. ಅನಂತಂ ಅಂತಂದ್ರ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತ. ಅದಕ್ಕೆ ಅನಂತ. ಅದು ಬ್ರಹ್ಮ. ಬ್ರಹ್ಮ ಅಂತಂದ್ರೆ ಬೃಹತ್ವಾತ್, ಅತ್ಯಂತ ದೊಡ್ಡದು ಅಂತ ಅದರ ಅರ್ಥ ರೀ. ಅದ್ರ ದೊಡ್ಡದು. ಈಗ 4 ಮಹಾವಾಕ್ಯಗಳದಾವ ಪ್ರತಿಯೊಂದು ವೇದದಲ್ಲಿ. ಮಹಾವಾಕ್ಯ ಮತ್ತು ಅವಾಂತರ ವಾಕ್ಯ ಅಂತದಾವ್ರಿ. ಗೊತ್ತದಲ್ಲ ತಮಗೆ? ಅವಾಂತರ ವಾಕ್ಯಗಳಂತಂದ್ರೆ ಕೇವಲ ಜೀವನ ಸ್ವರೂಪವನ್ನಾಗ್ಲಿ, ಕೇವಲ ಪರಬ್ರಹ್ಮದ ಸ್ವರೂಪವನ್ನಾಗ್ಲಿ ಇಷ್ಟೇ ಹೇಳುವಂತ ವಾಕ್ಯಗಳಿಗೆ ಅವಾಂತರ ವಾಕ್ಯ ಅಂತ ಕರೀತಾರೆ. ಜೀವ ಬ್ರಹ್ಮರ ಏಕತ್ವವನ್ನು ಹೇಳುವಂತ ವಾಕ್ಯಗಳಿಗೆ ಮಹಾವಾಕ್ಯ ಅಂತ ಕರೀತಾರೆ. ಹೌದಲ್ಲ? ಜೀವ ಬ್ರಹ್ಮರ ಅಭೇದ ಬೋಧಕ ವಾಕ್ಯ ಅವು ಮಹಾವಾಕ್ಯ. 4 ವೇದದಲ್ಲೇ 4 ಮಹಾವಾಕ್ಯಗಳದಾವ. ಈಗ ಋಗ್ವೇದ ಅಂತದ. ಆ ಋಗ್ವೇದದ ಮಹಾವಾಕ್ಯ ಯಾವುದು? ಪ್ರಜ್ಞಾನಂ ಬ್ರಹ್ಮ. ಹೌದಲ್ರಿ? ನೀವು ಸಿದ್ಧಾರೂಢರ ಮಠಕ್ಕೆ ಹೋದ್ರ ಸಿದ್ಧ ಸಮಾಧಿ ಅದಲ್ರಿ, ಸಿದ್ಧಾರೂಢರ ಸಮಾಧಿ ಆಗ್ಲಿ, ಗುರುನಾಥಾರೂಢರ ಸಮಾಧಿ ಆಗ್ಲಿ, ಆ ಸಮಾಧಿ ಸುತ್ತಮುತ್ತ ಈ 4 ವಾಕ್ಯಗಳನ್ನು ಬರೆದು ಬಿಟ್ಟಾರ್ರಿ. ಋಗ್ವೇದ ಅದರ ಮಹಾವಾಕ್ಯ ಯಾವುದು? ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞಾನ ಏನಲ್ಲ, ಪ್ರಜ್ಞಾನ ಅಂದ್ರೆ ಅರಿವು. ಆ ಅರಿವೇ ಪರಬ್ರಹ್ಮ ಸ್ವರೂಪ ಅಂತ. ಅದ ಯಜುರ್ವೇದ ಏನ್ ಹೇಳ್ತದ? ಯಜುರ್ವೇದದ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ. ನಾನು ಅಂತಂದ್ರ ಪ್ರತ್ಯೇಗಾತ್ಮ ರೂಪನಾದಂತ ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆ. ಇದು ಯಜುರ್ವೇದದ ಮಹಾವಾಕ್ಯ. ಅದ ಅಥರ್ವಣ ವೇದದ ಯಾವುದು? ಅಯಮಾತ್ಮ ಬ್ರಹ್ಮ. ಅಯಮಾತ್ಮ ಅಂತ ನನ್ನ ಆತ್ಮ ಸ್ವರೂಪವೇ ಅದು ಬ್ರಹ್ಮ. ಹೌದಲ್ರಿ? ಅದ ಇನ್ನು ಕೊನೆಯದು ಯಾವುದು? ಸಾಮವೇದದ ಮಹಾವಾಕ್ಯ ಯಾವುದು? ತತ್ವಮಸಿ. ಆ ಪರಮಾತ್ಮನೇ ನೀನಿದ್ದಿ ಅಂತ. ಹೌದಲ್ರಿ?
ಈ 4 ಮಹಾವಾಕ್ಯಗಳೇನದಾವಲ್ಲ, ಹ್ಮ್ 4 ಮಹಾವಾಕ್ಯದಲ್ಲಿ ಜೀವ ಬ್ರಹ್ಮರ ಏಕತ್ವವನ್ನ ಹೇಳ್ತಾವ್ರಿ ಇವು ಹೌದು 4 ಮಹಾವಾಕ್ಯಗಳು. ಹೌದು ಇಲ್ಲೇನ್ ಹೇಳ್ತಾರ ನಿಜಗುಣರು? ಅರಿವೇ ಪರಬ್ರಹ್ಮವೆಂದು. ಹೌದಲ್ರಿ? ಹೌದು ಆ ಅರಿವೇನದಲ್ಲ ಅಂದ್ರೆ ಮಹಾವಾಕ್ಯನೇ ಇದು ಹೇಳೋದು ಇವ್ರು. ಆ ಅರಿವು ಅದು ಪರಬ್ರಹ್ಮ. ಹ್ಮ್ ಪರಬ್ರಹ್ಮ ಬೇರೆ ಅಲ್ಲ, ಅರಿವು ಬೇರೆ ಅಲ್ಲ. ಹ್ಮ್ ಯಾರು ಆ ಅರಿವೇ ಪರಬ್ರಹ್ಮವೆಂದು ಭಾವಿಸುವನೇ ಅಂತಂದ್ರೆ ಏನು? ಹಂಗ ಯಾರ ಭಾವಿಸೋದಂದ್ರೆ ಏನು? ನಿಶ್ಚಯ ಮಾಡೋದು. ಹ್ಮ್ ತಿಳಿತಲ್ರಿ? ಹ್ಮ್ ಅರಿವು ಪರಬ್ರಹ್ಮ ಸ್ವರೂಪನೇ ಅಂತ ಯಾರು ಗಟ್ಟಿಯಾಗಿ ನಿಶ್ಚಯ ಮಾಡೇನಲ್ಲ ಅವನ ಹ್ಮ್ ಏನಂತ ಕರೀತಾರೆ? ಪರಬ್ರಹ್ಮ. ಜಾಣರ ದೇವ ಅಂತಾರ ಅವನಿಗೆ. ಹ್ಮ್ ಹ್ಮ್ ಅರಿವನೇ ನಿತ್ಯ ನಿರ್ಮಲ ಬಂದು ನೆನೆವನೇ ಜಾಣರ ದೇವ. ಆ ಅರಿವು ಹೆಂಗದಪ್ಪ? ಅದು ಹೆಂಗದ? ಅದು ನಿತ್ಯ ನಿತ್ಯ ನಿರ್ಮಲ. ನಿರ್ಮಲ. ಹೌದು ಬರೇ ನಿರ್ಮಲ ಅಲ್ರಿ. ಈ ಹೌದು ನಿರ್ಮಲದ ನಂತರ ಮಲಿನ ಆಕೈತಿ ಹಿಂಗಿಲ್ಲ. ಹೌದು ಆ ಅರಿವು ಹೇಗದ? ಅದು ನಿತ್ಯ ನಿರ್ಮಲ ಅಂದ್ರೆ ಯಾವಾಗಲೂ ಪರಿಶುದ್ಧ ಅಂತಾರೆ. ಹೌದು ಈ ಅರಿವಿನ ಜ್ಞಾನ ಇರ್ತದಲ್ಲ ಯಾರಿಗೆ, ಹ್ಮ್ ಅವ್ರೆಂದೂ ಮಲಿನ ಆಗಂಗಿಲ್ಲ. ಹ್ಮ್ ಹ್ಮ್ ಅವ್ರು ಹೇಗಿರ್ತಾರೆ? ನಿರ್ಮಲ ನಿತ್ಯ ನಿರ್ಮಲರಾಗಿರ್ತಾರೆ. ನಿರ್ಮಲ, ಯಾವಾಗಲೂ ಪರಿಶುದ್ಧ ಸ್ವರೂಪರು. ಹ್ಮ್ ಅದನ್ನ ಇದಕ್ಕಾಗಿ ಶರಣರು ಹೇಳಿದ್ದು. ಈ ನಮಗ ನಿಜಗುಣರು ಹೇಳ್ಯಾರಿ ಮತ್ತನ್ನ ಎಲ್ಲಿ ಅಂತಂದ್ರ, ಪೂತ ನಿರ್ಮಲ ನಿಜ ತತ್ವಮಯನಾಗಿ. ಹ್ಮ್ ಹೌದಲ್ರಿ? ಹ್ಮ್ ಹ್ಮ್ ನೀವೆಲ್ಲಾ ಹೇಗಿದ್ದೀರಿ? ಪೂತ ನಿರ್ಮಲ. ಹ್ಮ್ ಪೂತ ನಿರ್ಮಲ ಅಂತಂದ್ರೆ ಏನು? ಅತ್ಯಂತ ಪವಿತ್ರ ಅಂತ. ಹ್ಮ್ ಹ್ಮ್ ಪೂತ ನಿರ್ಮಲ ನಿಜ ತತ್ವಮಯನಾಗಿ. ಆ ಸಾಕ್ಷಾತ್ ತತ್ವ ಸ್ವರೂಪರೇ ನೀವು. ಹ್ಮ್ ಹ್ಮ್ ಹಿಂಗ ಅದೇರಿ ನೀವು. ಹೌದು ಸೂತಕಾದಿ ವಿಧಿಯ ವಿಡಿದಿರುಪೆ. ಹ್ಮ್ ಹ್ಮ್ ಹಿಂಗಿದ್ದವರು ಸೂತಕಾದಿಗಳನ್ನ ಹಿಡ್ಕೊಂಡ್ ಕುಂತಿರಲ್ಲ. ಹ್ಮ್ ಹ್ಮ್ ಅಜ್ಞಾನಿ ಅಲ್ಲವೇ ಜೀವನೇ ನೀನು? ಹೌದು ಅವ್ರು ಕೇಳ್ತಾರ. ಏನ್ ಕೇಳ್ತಾರ ಗೊತ್ತೇನ? ಅವ್ರು ನಾವೆಲ್ಲ ಯಾಕೆ ಹೇಳ್ಯಾರ? ಸೂತಕ್ ಯಾಕಿಲ್ಲ? ಅವರು ಸಚ್ಚಿದಾನಂದ ಸ್ವರೂಪರೇ ಆಗಿದ್ದಾರೆ. ಅವರು ಪರಿಶುದ್ಧ ಇರ್ತಾರೆ, ನಿತ್ಯ ಪರಿಶುದ್ಧ. ನಿರ್ಮಲ. ಹೌದು ತಿಳಿದಿಲ್ರಿ? ನಿರ್ಮಲ. ಹೌದು ಅವ್ರು ನಿತ್ಯ ನಿರ್ಮಲದ. ನಿತ್ಯ ನಿರ್ಮಲ ಅಂತಂದ್ರೆ ಯಾವಾಗಾರ ಮಲಿನ ಆಗ್ಯಾರೇನು? ಇಲ್ಲಪ್ಪ. ಯಾವಾಗಲೂ ಪರಿಶುದ್ಧರು. ಸ್ನಾನ ಮಾಡಿದ್ರೆ ಅಷ್ಟ ಪರಿಶುದ್ಧರತ್ ಹಿಂಗಲ್ಲ. ಹ್ಮ್ ತಿಳಿತಿಲ್ರಿ? ಹೌದು ಯಾವಾಗಲೂ ಪರಿಶುದ್ಧರು. ಅರಿವನೇ ನಿತ್ಯ ನಿರ್ಮಲವೆಂದು ನೆನೆವನೇ. ಹ್ಮ್ ಶುದ್ಧಾಶುದ್ಧಿ ಎಲ್ಲೆಲ್ಲ ಹೇಳ್ರಿ ಗೊತ್ತೈತೇನ್ರಿ? ದೇಹ ಭಾವಿ ಯಾರಿರ್ತಾರಲ್ಲ ಹ್ಮ್ ಹ್ಮ್ ಅಲ್ಲಿ ಶುದ್ಧಾಶುದ್ಧತೆಗಳದಾವ. ಹ್ಮ್ ಯಾರು ನಾನು ಅರುರೂಪನಿದ್ದೇನೆ, ನಾನು ಸಚ್ಚಿದಾನಂದ ಸ್ವರೂಪನಿದ್ದೇನೆ ಅಂತ ಹಿಂಗ ಯಾರು ಗಟ್ಟಿ ತಿಳ್ಕೊಂಡನಲ್ಲ, ಹ್ಮ್ ಅರಿವೇ ಪರಬ್ರಹ್ಮವೆಂದಂತ ಯಾರು ಭಾವಿಸ್ಯಾನಲ್ಲ, ಅಂದ್ರೆ ಏನ ಅದನ್ನ ನಿಶ್ಚಯ ಮಾಡೇನಲ್ಲ, ಹ್ಮ್ ಅವ ಯಾವಾಗಲೂ ನಿತ್ಯ ನಿರ್ಮಲ ಇರ್ತಾನ್ರಿ. ಅವ ಹ್ಮ್ ಅಶುದ್ಧನ ಆಗಂಗಿಲ್ಲ. ಹ್ಮ್ ತಿಳಿತಿಲ್ರಿ? ಯಾಕ? ಆ ಅರಿವು ಹೆಂಗದರಿ? ಅದು ನಿತ್ಯ ನಿತ್ಯ ನಿರ್ಮಲ ಅದ ಅಂತ. ಅವನೇನೈತೇನ್ರಿ? ಮುಕುಂದೂರು ಸ್ವಾಮಿಗಳು ಅಂತ ಆಗ್ಯಾರ. ಹ್ಮ್ ಬಹಳ ದೊಡ್ಡ ಮಹಾತ್ಮರವರು. ಹ್ಮ್ ಇತ್ತೀಚಿಗೆ ಆದವ್ರು ಹ್ಮ್ ಮುಕುಂದೂರು ಸ್ವಾಮಿಗಳು ಅಂತೇಳಿ. ಅವ್ರದೊಂದು ಏಗದಾಗೆಲ್ಲ ಐತಿ ಅಂತ ಒಂದು ಪುಸ್ತಕ ಅದ, ಸಣ್ಣದು. ಹ್ಮ್ ಅದನ್ನ ಬೆಳಿಗೆರೆ ಕೃಷ್ಣ ಶಾಸ್ತ್ರಿ ಹಿಂಗೇನೋ ಹೆಸರದ, ಅವ್ರು ಹೌದು ಬರ್ದಾರ. ಹ್ಮ್ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಬರ್ದಾರ. ಏಗದಾಗ ಎಲ್ಲಾ ಐತೆ. ಹ್ಮ್ ಏಗ ಅಂತಂದ್ರೆ ಏನು? ಯೋಗಕ್ಕ ಅವರು ಏಗ ಅಂತಿದ್ರ. ಅವ್ರು ಅಂದ್ರ ಹ್ಮ್ ಹ್ಮ್ ಸರಿಯಾಗಿ ಉಚ್ಚಾರ ಮಾಡಕ್ ಬರ್ತಿರ್ಕಿಲ್ಲ. ಹ್ಮ್ ಹ್ಮ್ ಆದ್ರ ಮಹಾಯೋಗಿಗಳು, ನಿಜಗುಣರ
ಆ ಯೋಗ ಯೋಗ ಸಾಧನೆಯನ್ನ ಸರ್ಪಭೂಷಣ ಇರತಕ್ಕಂತ ಕೈವಲ್ಯ ಕಲ್ಪವಲ್ಲರಿ ಏನು ಪದ್ಯ ಅದಾವಲ್ಲ ಅವುಗಳನ್ನ ದಿನ ಹಾಡ್ಕೊಂತ ಧ್ಯಾನದಲ್ಲೇ ತಲೆ ಇರ್ತಿದ್ರು. ಏನಾಗ್ತತಿ, ಈ ಶಂಕರ್ ಅವ್ರು ಮ್ಯೂಟ್ ಮಾಡ್ಕೋಬೇಕು. ಒಮ್ಮೆ ಏನಾಗ್ತತಿ, ಅವ್ರ ಊರಾಗ ಮುಕುಂದೂರ್ದಾಗ ಏನಾಗಿರ್ತದ ಅಂತಂದ್ರ ಒಬ್ಬ ಯಾರೋ ಹರಿಜನ್ ಹುಡುಗ ಶಿವಾಲಯಕ್ಕೆ ಹೋಗ್ತಾರ. ಅಲ್ಲಿ ಶಿವಾಲಯ ಇರ್ತದ, ಶಿವಾಲಯದ ಒಳಗ್ ಪ್ರವೇಶ ಮಾಡ್ತಾನ್ರಿ. ಒಳಗ್ ಪ್ರವೇಶ ಮಾಡಿದ ಪಟ್ಟ ಏನ್ ಮಾಡ್ತಾರ ಗೊತ್ತೇನ್ರಿ, ಊರ್ ಜನ ಎಲ್ಲ ಅವನಿಗ ಅವನ್ ತಲೆ ಬೋಳ್ಸಿ ಅಪಮಾನ ಮಾಡಿರ್ತಾರ ಆ ಹುಡುಗಂದ. ಎಲ್ಲ ಏನಂತಿರ್ತತಿ ಮಂದಿ, ಇವ ಹರಿಜನ್ ರಾಮ ಶಿವನ ದೇವಾಲಯಕ್ಕೆ ಹೋದ ಬಳಿಕ ದೇವ್ರಿಗೆ ಮೈಲಿಗಾಯ್ತು ಅಂತ ಅಂತಿರ್ತತಿ ನೋಡ್ರಿ. ಏನ್ ಹೇಳ್ರಿ, ದೇವ್ರ ಮೈಲಿಗಾಯ್ತು, ಇನ್ನೊಂದು ಶುದ್ಧಿ ಮಾಡಬೇಕು ಅಂತ ಹಿಂಗ್ ನಡೆದಿರ್ತತಿ. ಆ ಸುದ್ದಿ ಯಾರಿಗೆ ಬಂದ್ ಮುಟ್ತದಪ್ಪ ಅಂತಂದ್ರೆ ಮುಕುಂದೂರು ಸ್ವಾಮಿಗಳಿಗೆ ಬಂದು ಮುಟ್ತತಿ ಅದು ಇವ್ರಿಗೆ. ಇವ್ರು ಹೋಗ್ತಾರ, ಅಲ್ಲಿ ಹೋಗ್ತಾರ್ರಿ, ಆ ಹುಡುಗನ ಬೈತಾರ, ಅಲ್ಲಪ್ಪ ನೀನು ಹರಿಜನ, ಶಬ್ದೋಡ ಮಾತಾಡೋ ಮಾತು ಹೆಂಗದ, ನೀ ಹರಿಜನ ಶಿವನ ದೇವಾಲಯಕ್ಕೆ ಯಾಕೆ ಹೋದಿ, ನೀ ಹರಿ ದೇವಾಲಯಕ್ಕೆ ಹೋಗ್ಬೇಕಾಯ್ತಲ್ಲ. ನೀನ ಹರಿಜನ ಅಂದ್ರ ಹರಿಗೆ ಸಂಬಂಧಪಟ್ಟವಪ್ಪ ನೀನ, ಶಿವನ ದೇವಾಲಯಕ್ಕೆ ಯಾಕೆ ಹೋದಿ. ಮತ್ ಇನ್ನೊಂದ್ ಏನ್ ಮಾಡ್ತಾರ ಗೊತ್ತೇನ ಅವ್ರು, ಆ ಹುಡುಗನಿಗೆ ದೀರ್ಘ ದಂಡವತ್ ನಮಸ್ಕಾರ ಮಾಡ್ತಾರ. ಎಲ್ಲರಿಗೂ ಆಶ್ಚರ್ಯ, ಇಂತ ದೊಡ್ಡ ಯೋಗಿ ತಪಸ್ವಿ ಮುಕುಂದೂರ್ ಸ್ವಾಮಿಗಳು ಅವನಿಗೆ ಯಾಕೆ ನಮಸ್ಕಾರ ಮಾಡಿದ್ರು. ಅವಾಗ ಅವ್ರು ಹೇಳ್ತಾರ ನೋಡ್ರಿ, ಅವ್ರು ಹೇಳೋ ಪದ್ಧತಿ ಹೆಂಗಿತ್ತ ನೋಡ್ರಿ, ಅಷ್ಟ್ ಚಂದ ಇತ್ತದ. ಅಲ್ಲ, ನೀ ಹೋದ ಬಳಕ ಶಿವಾನ ಮೈಲಿಗೆ ಆದಂತಂದ್ರ ನಿನ್ನ ಪವಾಡ ಜಾಸ್ತಿ ಆತಲ್ಲ. ಶಿವನ ದೇವಾಲಯಕ್ಕೆ ಹೋದ ಬಳಕ ನೀ ಸ್ವಚ್ಛ ಆಗ್ಬೇಕಾಗಿತ್ತು. ಶಿವನ ದೇವಾಲಯಕ್ಕೆ ಹೋದ್ರ ನೀನೇನಾಗ್ಬೇಕಾಗಿತ್ತು, ಪವಿತ್ರ ಆಗ್ಬೇಕಾಗಿತ್ತು, ಸ್ವಚ್ಛ ಆಗ್ಬೇಕಾಗಿತ್ತು. ನೀವ್ ಹೋಗಿ ಅವನ ಮೈಲಿಗೆ ಮಾಡಿದಂತಂದ್ರ ನೀನ ದೊಡ್ಡವ, ಅವ ಸಣ್ಣವ ಅಂದ್ರಂತವ್ರು. ಅಂದ್ರೆ ತಿಳುವಳಿಕೆ ಹೇಳೋ ಪದ್ಧತಿ ರೀ ಇದು, ಅವ್ರದೊಂದು ಶೈಲಿ ಇತ್ರಿ ಈ ತರ. ಅಂದ್ರೆ ಏನು, ಆ ಅರಿವು ಹೆಂಗದರಿ, ಅದು ಹೆಂಗದ ಅರಿವು, ನಿರ್ಮಲ, ನಿತ್ಯ ನಿರ್ಮಲ. ನಿತ್ಯ ನಿರ್ಮಲ ಅಂತಂದ್ರ ಯಾವಾಗಲೂ ಪರಿಶುದ್ಧ, ಅತ್ಯಂತ ಪರಿಶುದ್ಧ ಐತಲ್ರಿ. ಆ ಅರಿವು, ನಾನು ಅರಿವು ಸ್ವರೂಪದನಲ್ಲ, ಅರುರೂಪನಾಗಿರ್ತಕ್ಕಂಥ ನಾನು ಸೂತಕಾದಿ ವಿಧಿಯನ್ನ ಹಿಡ್ಕೊಂಡು ಕೂತೀನಿ ಅಂತಂದ್ರ ಇದಕ್ಕೇನಂತ ಕರೀತಾರ್ರಿ, ಜ್ಞಾನೋ ಅಜ್ಞಾನೋ, ಅಜ್ಞಾನ. ಇದು ಅಜ್ಞಾನನ. ಇದನ್ನ ಹೇಳ್ಯಾರ ಶರಣರು, ತಿಳಿತಿಲ್ರಿ. ಶರಣರು ಹೇಳಿದ ಇದನ್ನ, ಸೂತಕಾದಿಗಳು ಇಲ್ಲಪ್ಪ ನಿನಗೆ ಅಂತ ಯಾಕೆ ಹೇಳ್ಯಾರ, ಯಾಕೆ ಹೇಳ್ಯಾರ. ಆ ಸೂತಕಾದಿಗಳಿರೋ ಎದಕ್ಕದಾವ, ದೇಹಕ್ಕೆ, ದೇಹಕ್ಕದಾವ. ನೀ ದೇಹನ ಅಲ್ಲಲ್ಲ. ಹೌದಿಲ್ರಿ. ನಾವು ಇವನ್ನೆಲ್ಲ ಹಿಡ್ಕೊಂಡ ಇನ್ನಷ್ಟು ದೇಹ ಭಾವ ಗಟ್ಟಿ ಮಾಡ್ಕೊತೇವಿ, ಹೌದಿಲ್ರಿ. ಅರಿವಿನ ಭಾವದಾಗಿರಂಗಿಲ್ಲ, ಹೌದಿಲ್ರಿ. ಜನ್ಮ ಸೂತಕ ಅಂತ ಕರೀತಾರ, ಜನನ ಸೂತಕ ಎದಕ್ ಸಂಬಂಧಪಟ್ಟದ್ದು, ದೇಹಕ್ಕೆ, ದೇಹಕ್ಕೆ ಸಂಬಂಧಪಟ್ಟದ್ದು. ಮರಣ ಸೂತಕ ಅಂತಾರ, ಹೌದಲ್ರಿ. ಉಚ್ಚಿಷ್ಟ ಸೂತಕ ಅಂತಾರ, ರಜ ಸೂತಕ ಅಂತಾರ, ಅಂತಾರಲ್ರಿ. ಈ ಸೂತಕಗಳು ಎದಕ್ ಸಂಬಂಧಪಟ್ಟವದ, ಇವು ದೇಹಕ್ಕೆ ಸಂಬಂಧಪಟ್ಟದ್ದು. ದೇಹಕ್ಕೆ ಸಂಬಂಧಪಟ್ಟಂತ ನೀವು ದೇಹ ಏನು, ದೇಹದ ನೀವು ಇದ್ರಂತಾರ ಮತ್ ನಿಮಗ್ ಸೂತಕಗಳು ಅದಾವ. ಮತ್ ಅದೇನ ಬಿಟ್ಟಿದ್ದಿಲ್ಲ, ಗಟ್ಟಿಯಾಗಿ ನೀವ ದೇಹ ಅಂತ ತಿಳ್ಕೊಂಡಿದ್ರಿ. ಚೈತನ್ಯ ಸ್ವರೂಪದ ಜ್ಞಾನ ನಿಮಗೆ ಇಲ್ಲಾಗಿತ್ತಂತಂದ್ರ ನೀವು ಸೂತಕಾದಿಗಳು ನಿಮಗ ಅದಾವ.
ಯಾರು ತನ್ನ ಸ್ವರೂಪದ ಜ್ಞಾನವನ್ನ ಅರಿತಕ್ಕಂಥವ್ರು. ಯಾರ ತನ್ನ ಸ್ವರೂಪದ ಜ್ಞಾನ ಇಲ್ಲ, ಅವ್ರು ಭವಿ. ದೇಹ ಭಾವದ ಯಾರದಾರ ಅವ್ರು ಯಾರೇ ಇರ್ಲಿ, ಅವರೆಲ್ಲ ಏನವ್ರು ಭವಿ ಅಂದ್ರೆ ಜನ್ಮ ಒಳಗಾಗುವವರು ಅಂತದ್ರ ಅರ್ಥ. ಹೌದಲ್ರಿ? ಅವ್ರಿಗೆ ಜನ್ಮದ ಮರಣದ ಎಲ್ಲ ಐತಿ, ಎಲ್ಲಾನ ಅವ್ರಿಗೆ ಸಂಬಂಧಪಟ್ಟದ್ದೈತಿ. ಭಕ್ತರು ಅಂತ ಯಾರು? ತನ್ನ ಸ್ವರೂಪದ ಜ್ಞಾನವನ್ನ ಅರಿತ. ಮುಖ್ಯ ಮಾತ್ರ ಇದು. ಬರೇ ನಾವು ಲಿಂಗ ಕಟ್ಕೊಂಡೇವಂತಂದ್ರೆ ಭಕ್ತರಾಕಿವತ್ತ ಹಿಂಗಿಲ್ಲ. ಸ್ವಸ್ವರೂಪದ ಜ್ಞಾನ, ಆ ಲಿಂಗದ ಅರಿವು. ಲಿಂಗ ಅಂದ್ರೆ ಚೈತನ್ಯ, ಲಿಂಗ ಅಂತಂದ್ರೆ ನಾನು. ಆ ಲಿಂಗದ ಅರಿವು ಯಾರಿಗದಲ್ಲ ಅವರೆಲ್ಲಾ ಭಕ್ತರೇ. ತಿಳಿತಿಲ್ರಿ? ಅವರಲ್ಲಿ ಏನಿದನಿಲ್ಲ. ಇನ್ನು ಮೂರನೇ ಮಾತೇನ್ ಹೇಳ್ತಾರ ಗೊತ್ತಿದ್ದವರು, ಅರಿವೇ ನಿರ್ಗುಣ ನಿರ್ವಿಕೃತಿ ಎಂದು ಬಗೆವನೇ ಜೀವ. ಆ ಅರಿವು ಹೆಂಗದ್ರಪ್ಪ ಅದು? ಅದು ನಿರ್ವಿಕೃತಿ. ಹೌದಲ್ರಿ? ನಿರ್ಗುಣ ಅಂತಂದ್ರ ಅಲ್ಲೇ ಗುಣಗಳಿಲ್ಲ. ಅಲ್ಲಿ ಸತ್ವ ಗುಣ ಆಗ್ಲಿ, ರಜೋಗುಣ ಆಗ್ಲಿ, ತಮೋ ಗುಣಗಳಾಗ್ಲಿ ಅಲ್ಲಿ ಇಲ್ಲ. ಆ ಗುಣಗಳಿಂದ ತೋರುವ ಲಕ್ಷಣಗಳು, ಈಗ ಸತ್ವ ಗುಣ ಶಾಂತ ಇರ್ತದ, ರಜೋಗುಣ ಘೋರ ಇರ್ತದ, ತಮೋ ಗುಣ ಮೂಢ ವೃತ್ತಿಯಿಂದ ಕೂಡಿರ್ತದ. ಹೌದಲ್ರಿ? ಮತ್ತೆ ಈ ವೃತ್ತಿಗಳು ಯಾವಾಗಲೂ ಬದಲಾವಣೆ ಆಗ್ತಾ ಇರ್ತಾವ. ಸತ್ವ ಗುಣ ಪ್ರಭಾವಿತ ಅಂತಂದ್ರ ಅಂತಃಕರಣ ಶಾಂತ ಇರ್ತತಿ. ಅದ ಅಂತಃಕರಣದಲ್ಲಿ ರಜೋಗುಣ ಉತ್ಪತ್ತಿ ಆಯ್ತಂತಂದ್ರೆ ಅದು ಘೋರ ವೃತ್ತಿಯನ್ನ ಹೊಂತದ. ತಮೋ ಗುಣದಿಂದ ಕೂಡಿತಂತಂದ್ರ ಮೂಢ ವೃತ್ತಿಯಿಂದ ಕೂಡಿರ್ತತಿ. ಹೌದಿಲ್ರಿ? ಇದೆಲ್ಲ ಎಲ್ಲಿ ಅಂತಃಕರಣದಲ್ಲಿ ನಡೀತದ. ಆದ್ರ ಅಂತಃಕರಣಕ್ಕೆ ಸಾಕ್ಷಿಯಾಗಿರುವ ಆ ಚೇತನ ಅದ್ ಹೆಂಗದ್ರಿ? ಅದು ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಯ. ಆ ಅರಿವು ಹೆಂಗದರಿ? ಅದು ನಿರ್ಗುಣ ನಿರ್ವಿಕೃತಿ. ನಿರ್ವಿಕೃತಿ ಅಂತಂದ್ರ ಪ್ರಕೃತಿ ಐತಂದ್ರ ವಿಕೃತಿ ಇರ್ತದ. ಹೌದಲ್ರಿ? ಗುಣಮಯ ಎಲ್ಲೈತಿ ಅದೆಲ್ಲಾ ವಿಕೃತಿನೇ ಅದ. ಈ ಜಗತ್ತಿಗಿನ ಸುದಕ್ಕ ಉತ್ಪತ್ತಿ ಸ್ಥಿತಿ ಲಯ ಅಂತ ವಿಕಾರಗಳದಾವ. ಹೌದಿಲ್ರಿ? ಶರೀರಕ್ಕ ಷಡ್ಭಾವ ವಿಕಾರಗಳದಾವ. ಇವೆಲ್ಲ ವಿಕಾರದಿಂದ ಕೂಡಿದರಿ. ಆದ್ರ ಅರಿವು ಏನದ ನೋಡ್ರಿ, ಅದ ಅರಿವು ಹೆಂಗದ? ಅದು ನಿರ್ಗುಣ ಮತ್ತು ನಿರ್ವಿಕೃತಿ. ಅಲ್ಲಿ ಯಾವ ಗುಣಗಳೂ ಇಲ್ಲ, ಅಲ್ಲಿ ಯಾವ ವಿಕಾರನೂ ಇಲ್ಲ. ಹಿಂಗ ಯಾರು ತಿಳ್ಕೊಂಡನಲ್ಲ ಅವನಿಗೇನಂತ ಕರೀತಾರೆ? ಜಾನರ ದೇವ ಅಂತ ಕರೀತಾರ. ತಿಳಿತಿಲ್ರಿ? ಇನ್ನು ಕೊನೆ ಮಾತು, ಅರಿವಿಲ್ಲದುದೇ ಜಡಬಹುದೆಂದು ಬಿಡುವನೇ ಜಾನರ ದೇವ. ಅರಿವು ಯಾವುದಕ್ಕೆ ಇಲ್ಲಲ್ಲ ಅದೇನದು? ಜಡ. ಹಂಗ ಬಿಡ್ಬೇಕದನ್ನ. ಶ್ವೇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ ಅಂತ ಲಕ್ಷಣದ ತಿಳಿದ್ರಿ. ತನ್ನ ಜ್ಞಾನ ಆಗ್ಲಿ ಅನ್ಯದ್ರ ಜ್ಞಾನ ಆಗ್ಲಿ ಯಾವುದಕ್ಕೆ ಇರಂಗಿಲ್ಲ, ಅದೇನದು? ಅದು ಜಡ. ತಿಳಿತಿಲ್ರಿ? ಅದನ್ನ ಅರಿವಿಲ್ಲದುದು ಅಂತ ಕರೀತಾರೆ. ಅರಿವಿಲ್ಲದುದು ಅಂತಂದ್ರೆ ಏನು? ಜ್ಞಾನ ಇಲ್ಲದೆ ಇರ್ತಕ್ಕಂಥದ್ದು. ಅದು ಜಡ. ಜಡ ಅಂತ ತಿಳ್ಕೊಂಡು ಹಿಡ್ಕೊಂಡು ಕೊಂಡೋದೇನ್ರಿ ಅದನ್ನ? ಅದನ್ನೇನ್ ಮಾಡ್ಬೇಕ್ರಿ? ಅರಿವಿಲ್ಲದುದೇ ಜಡಬಹುದೆಂದು. ಯಾವುದ್ರಲ್ಲೇ ತನ್ನ ಜ್ಞಾನ ಇತರ ಜ್ಞಾನ ಇಲ್ಲ ಅದು ಜಡ ಅಂತ ತಿಳ್ಕೊಂಡು ಯಾರು ಬಿಡ್ತಾರಲ್ಲ ಅವ್ನಿಗೇನಂತ ಕರೀತಾರೆ? ಜ್ಞಾನದ ದೇವ ಅಂತ ಕರೀತಾರ. ಈ 4 ವಾಕ್ಯಗಳ ಅರ್ಥ ಅದು ಅಲ್ರಿ? ಅರಿವೇ ಪರಬ್ರಹ್ಮವೆಂದು ಭಾವಿಸುವನೇ ಜ್ಞಾನದ ದೇವ, ಅರಿವನೇ ನಿತ್ಯ ನಿರ್ಮಲವೆಂದು ನೆನೆವನೇ ಜ್ಞಾನದ ದೇವ, ಅರಿವೇ ನಿರ್ಗುಣ ನಿರ್ವಿಕೃತಿ ಎಂದು ಬಗೆವನೇ ಜ್ಞಾನದ ದೇವ,
ಅರಿವಿಲ್ಲದುದೇ ಜಡಬಹುದೆಂದು ಬಿಡುವನೇ ಚಾಣರ ದೇವ ಅಂತ. ಇದರಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ರಿ. ಗುರು, 4 ಮಹಾವಾಕ್ಯಗಳಲ್ಲಿ ಜೀವ ಬ್ರಹ್ಮರ ಐಕ್ಯರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಹೇಳಿ ಗುರು. ಇನ್ನ ಮತ್ ಮುಂದ್ ಬರ್ತದ ರೀ, ಅಲ್ಲಿ ಭಾಗತ್ಯಾಗ ಲಕ್ಷಣ ಹೇಳ್ತಾರ ಮುಂದದ. ಹ್ಞೂ. ಈ ಸದ್ಯಕ್ಕ ಈ 4 ಚರಣದಲ್ಲಿ ಏನ್ರ ಅರ್ಥ ಹೋದಿರ್ಗ ಕೇಳ್ಬೇಕು. ಅಪ್ಪ ಶರಣಾರ್ಥಿ, ಅವಾಂತರ ಅನ್ನೋ ಪದ ಅರ್ಥ ಇಟ್ಟಪ್ಪ ಅವಾಂತರ ವಾಕ್ಯ ಅನ್ನೋದು ಅಂದ್ರ ವಾಕ್ಯಗಳಲ್ಲಿ 2 ಪ್ರಕಾರಗಳದಾವ. ಅವಾಂತರ ವಾಕ್ಯ, ಮಹಾವಾಕ್ಯ, ಅದನ್ನ ಹೇಳ್ತೇನ್ರಿ. ಮಹಾವಾಕ್ಯ, ಇನ್ನೊಂದು ಅವಾಂತರ ವಾಕ್ಯ. ಅವಾಂತರ ವಾಕ್ಯ ಅಂತ ಎದಕ್ಕಂತಾರಪ್ಪ ಅಂತಂದ್ರ, ಕೇವಲ ಜೀವನ ಸ್ವರೂಪವನ್ನಾಗ್ಲಿ, ಕೇವಲ ಪರಬ್ರಹ್ಮದ ಸ್ವರೂಪವನ್ನಾಗ್ಲಿ ಅದರಷ್ಟ ಹೇಳೋದಕ್ಕೆ ಅವಾಂತರ ವಾಕ್ಯ ಅಂತಾರೆ. ಅಂದ್ರೆ ಏನ, ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಏನತ್ತಲ್ಲ ವಾಕ್ಯ, ವೇದ ವಾಕ್ಯ ಇದು ಜೀವ ಬ್ರಹ್ಮರ ಏಕತ್ವವನ್ನು ಹೇಳ್ತದೋ ಏನು ಬರೇ ಬ್ರಹ್ಮದ ಲಕ್ಷಣವನ್ನು ಮಾತ್ರ ಹೇಳ್ತದ? ಕೇವಲ ಬ್ರಹ್ಮದ ಲಕ್ಷಣ ಮಾತ್ರ ಹೇಳ್ತದ, ಜೀವ ಬ್ರಹ್ಮರ ಏಕತ್ವವನ್ನು ಹೇಳಂಗಿಲ್ಲ. ಹೌದಲ್ರಿ? ಹಿಂಗ ಕೇವಲ ಜೀವನ ಸ್ವರೂಪವನ್ನು ಹೇಳುವಂತ ಕೆಲವು ವಾಕ್ಯಗಳದಾವ, ಕೇವಲ ಬ್ರಹ್ಮ ಸ್ವರೂಪವನ್ನು ಹೇಳುವಂತ ವಾಕ್ಯಗಳದಾವ. ಇವಕ್ ಅವಾಂತರ ಅಂತ ಕರೀತಾರ. ಮಹಾವಾಕ್ಯ ಅಂತ ಎದಕ್ಕಂತಾರ ಹೇಳ್ರಿ, ಅಲ್ಲಿ ಜೀವ ಮತ್ತು ಬ್ರಹ್ಮರ ಅಭೇದತ್ವವನ್ನು ಹೇಳ್ತದ. ತಿಳಿತಲ್ರಿ? ಏಕತ್ವವನ್ನು ಪ್ರತಿಪಾದನೆ ಮಾಡ್ತಾವ. ಮಹಾವಾಕ್ಯ ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ ಆಗ ಹೇಳ್ತಲ್ರಿ, ತತ್ವಮಸಿ. ಹೌದಲ್ರಿ? ಇವೆಲ್ಲ ಸ್ವಾಮೀಜಿ, ಕೇವಲ ಜೀವನ ಇದೇನು ಲಕ್ಷಣ ಹೇಳೋದು ಯಾವ್ದು ಸ್ವಾಮೀಜಿ? ಅದಾವ, ಇನ್ನ ಮುಂದೆ ಬರ್ತದರಿ. ಮಹಾವಾಕ್ಯ ಹೇಳ್ಬೇಕಾದ್ರ ಅಲ್ಲಿ ಕೇವಲ ಜೀವನ ಸ್ವರೂಪವನ್ನು ಹೇಳುವಂತ ವಾಕ್ಯಗಳ ಬಗ್ಗೆನೂ ಹೇಳ್ತೇನ್ರಿ. ಕೇವಲ ಬ್ರಹ್ಮ ಸ್ವರೂಪದ ವಾಕ್ಯ ಹೇಳ್ತಾರ, ಮುಂದಿನ ಪದ್ಯದಾಗ ಬರ್ತಾವೆಲ್ಲ. ಇದ್ರ ಏನ್ ತಲೆ ಕೆಡಿಸ್ಕೋಬೇಡ್ರಿ ನೀವು, ಎಲ್ಲಾ ವಿವರಣೆ ಹಂತವಾಗಿ ಹೋಗ್ತೈತ. ಈ ಸದ್ಯ ಅದ್ರ ಅವಶ್ಯಕತೆ ಇಲ್ಲ. ಈಗ ಏನದ, ಆ ಅರಿವು ಪರಬ್ರಹ್ಮ ಸ್ವರೂಪದ ಅರಿವು, ನಿತ್ಯ ನಿರ್ಮಲದ ಅರಿವು, ನಿರ್ಗುಣ ನಿರ್ವಿಕೃತಿ ಅದ ಅರಿವು. ಅದು ಜಡ ಅಲ್ಲ, ಅದು ಚೇತನ ರೂಪದ ಅಂತ ತಿಳಿತಿಲ್ರಿ? ಈಗ ಚಿದ್ರೂಪದ ಮಾತ್ರ ವಿವರಣೆ ನಡೆದದ್ರಿ. ಇದರಲ್ಲಿ ಅದಾವನ್ ಪ್ರಶ್ನೆಗಳು? ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳ್ರಿ. ಅಪ್ಪರೇ, ನಾವು ಕೇಳಿದೀವಿ ವಿಚಾರ, ಜಡ ಮತ್ತು ಚಿಜ್ಜಡ ಅಂತಾರಲ್ರಿ, ಚಿಜ್ಜಡ ಅಂದ್ರಿ ಏನ್ರಿ? ಚಿತ್ತ ಮತ್ತು ಜಡ ಎರಡು ಸೇರಿದಕ್ಕೆ ಚಿಜ್ಜಡ ಅಂತ ಕರೀತಾರ. ಅದಕ್ಕೆ ಹೃದಯ ಗ್ರಂಥಿ ಅಂತಾರ್ರಿ. ಹೃದಯ ಗ್ರಂಥಿ ಅಂದ್ರೆ ಏನು? ಚಿಜ್ಜಡ ಗ್ರಂಥಿ ಅಂತಾರ ಅದಕ್ಕೆ. ಈಗ ನೀವು ಕೇವಲ ಚೈತನ್ಯರ ಅಷ್ಟದಿರು, ಏನ ದೇಹ ಭಾವಿ ಇದೀರಿ? ಪ್ರಶ್ನೆ ಕೇಳಿದವರು ನಮ್ಮ ಜೊತೆ ಮಾತಾಡ್ಬೇಕು. ದೇಹ ಭಾವದಾಗಿದ್ದೀನ್ರಿ ಇನ್ನ ನಾನು. ನಿಮಗೆ ಚೈತನ್ಯ ಅಂತ ಜ್ಞಾನ ಐತಿರ್ಲಿ ಈಗ ಸದ್ಯ? ಆಯ್ತಿರಪ್ಪೋರೆ. 2 ಕೂಡಿ ಅದಾವಿಲ್ಲ ಈಗ? ಹ್ಞೂ ರೀ. ಅದಕ್ಕೆ ಚಿಜ್ಜಡ ಅಂತಾರ. ಆಯ್ತಿರಪ್ಪ, ಧನ್ಯವಾದಗಳು. ಐತಿಲ್ರಿ? 2 ಕೂಡಿ ಅದಾವಿಲ್ಲ, ಅಲ್ಲಿ ಜಡ ಭಾವದಾಗೂ ಐತಿ, ಚೇತನದಾಗೂ ಐತಿ. 2 ಕೂಡಿದಕ್ಕೆ ಚಿತ್ತು ಜಡ. ಅಲ್ಲಿ ಶಬ್ದ ಹೇಳದ ಚಿತ್ತು ಮತ್ತು ಜಡ, ಚಿಜ್ಜಡ ಅಂತಾರ ಅದಕ್ಕೆ. ಅದೆರಡು ಭಿನ್ನ ಆಗ್ಬೇಕದು. ಕೇವಲ ಚೈತನ್ಯ ಮಾತ್ರ ಆಗ್ಬೇಕು. ಅದ ಚಿಜ್ಜಡ ಗ್ರಂಥಿ ಭೇದನ ಅಂತ ಕರೀತಾರ ಅದಕ್ರಿ. ಅರ್ಥ ಆಯ್ತಿಲ್ರಿ? ಹ್ಞೂ ರೀ ಅಪ್ಪರೇ, ಧನ್ಯವಾದಗಳು. ಮತ್ತೇನದ ಪ್ರಶ್ನೆ ರೀ? ನಂಗಲ್ಲ ಹೇಳ್ರಿ ಶಿವನೇ.